ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RBRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬಜ್ಜಿ ಬೋಂಡ ಹಿಟ್ಟಿನಿಂದ ಬೋಂಡ ಮಾಡೋದು ಹೇಗೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಅದರಲ್ಲಿ ವಿಶೇಷತೆ ಏನೂ ಇರಲ್ಲ. ನಾನಿವತ್ತು ಎಲೆಗಳಿಂದ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 3 ಬಗೆಯ ಎಲೆಗಳಿಂದ ನಾನು ಬಜ್ಜಿ ಮಾಡಿದ್ದೀನಿ. ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ. ಈಗ ಬಜ್ಜಿ ಮಾಡೋಕ್ಕೆ ಬೇಕಾದ ಹಿಟ್ಟು ಕಲಿಸ್ಕೊಳ್ಳೋಣ. ನೋಡಿ, ಕಡಲೆ ಹಿಟ್ಟು ನಾನು ಈ ಥರ ಒಂದು ಬಟ್ಲಲ್ಲಿ, ನೋಡಿ ಈ ಬಟ್ಲಲ್ಲಿ 1.5 ಬಟ್ಲಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಮತ್ತೊಂದು ಅರ್ಧ ಬಟ್ಲು ಹಾಕ್ಕೊತಾ ಇದ್ದೀನಿ. ಇದೇ ಬಟ್ಲಲ್ಲಿ ಒಂದು 1/4 ಬಟ್ಲಷ್ಟು ಅಥವಾ ಹೆಚ್ಚು ಕಮ್ಮಿ ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಳ್ಳಿ. ಈಗ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಖಾರ ಪುಡಿ ಒಂದು ಅರ್ಧ 3/4 ಸ್ಪೂನ್ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ಹಿಟ್ಟಿಗೆ ಒಂದು ಚೂರು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಹಿಟ್ಟು ಸ್ವಲ್ಪ ದಪ್ಪನೇ ಕಲಿಸ್ಕೋಬೇಕು. ಇಲ್ಲಿ ನೋಡಿ, ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ಒಂದು 5 ನಿಮಿಷದವರೆಗೂ ಇದೇ ಥರ ಗೊಟಾಯಿಸ್ಕೊತಾ ಇರಬೇಕು. ಇದರಲ್ಲಿರೋ ಏರ್ ಮಾಯಿಶ್ಚರೆಲ್ಲ ಹೋಗಬೇಕು. ಆವಾಗ ಈ ಬೋಂಡಗಳಾಗಲಿ ಬಜ್ಜಿ ಆಗಲಿ ಜಾಸ್ತಿ ಎಣ್ಣೆ ಕುಡಿಯಲ್ಲ. ಬಜ್ಜಿ ಕಾಯಿಸ್ಕೊಳ್ಳುವಾಗ ಒಂದು 2 ಪಿಂಚಷ್ಟು ಸೋಡಾ ಪುಡಿ ಹಾಕ್ಕೊಳ್ಳೋಣ. ಹಿಟ್ಟು ಸ್ವಲ್ಪನೇ ಇರೋದ್ರಿಂದ ಅಷ್ಟೇ ಸಾಕು ಸೋಡಾ ಪುಡಿ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇದು ಗುಬ್ಬಚ್ಚಿ ಬಾಳೆ ಎಲೆ ಅಂಥೇಳಿ ಇದರಲ್ಲೇ ಕೂಡ ಬೋಂಡ ಬಜ್ಜಿ ಮಾಡ್ತಾರೆ. ನೋಡಿ, ಇದು ನನ್ನ ಪಾಟಲ್ಲೇ ಬಿಟ್ಟಿದ್ದು. ಜೊತೆಗೆ ದೊಡ್ಡ ಪತ್ರೆ ಎಲ್ಲ ಇಟ್ಕೊಂಡಿದ್ದೀನಿ. ಇದು ನನ್ನ ಪಾಟಲ್ಲೇ ಬಿಟ್ಟಿರೋದು. ನಾನೊಂದು 4 ವೀಳ್ಯದೆಲೆ ಇಟ್ಕೊಂಡಿದ್ದೀನಿ. ನೋಡಿ, 1 2 3 4 ವೀಳ್ಯದೆಲೆ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಗುಬ್ಬಚ್ಚಿ ಬಾಳೆ ಇಟ್ಕೊಂಡಿದ್ದೀನಿ. ಒಂದು 10ರಿಂದ 12 ಗುಬ್ಬಚ್ಚಿ ಬಾಳೆ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ದೊಡ್ಡ ಪತ್ರೆ ಎಲೆಗಳನ್ನು ಒಂದು 7-8 ಇಟ್ಕೊಂಡಿದ್ದೀನಿ. ಇದೇ ಥರ ನಾವು ಪುದೀನ ಪಾಲಕ್ ಸೊಪ್ಪಿಂದ ಕೂಡ ಮಾಡ್ಬೋದು ಈ ಥರ ಬಜ್ಜಿಗಳನ್ನು. ನನಗೆ ಪುದೀನ ಮತ್ತು ಪಾಲಕ್ ಸೊಪ್ಪು ಸಿಗಲಿಲ್ಲ, ಹೀಗಾಗಿ ಇದು 3ರಿಂದ ಮಾಡಿ ತೋರಿಸ್ತೀನಿ. ಯಾವಾಗಲೂ ನಾನು ಎಲೆಗಳಿಂದ ಬಜ್ಜಿ ಮಾಡೋದಾದರೆ ಇದು 5 ಎಲೆಗಳನ್ನು ಉಪಯೋಗಿಸ್ತೀನಿ. ನಿಮಗೆ ಬೇರೆ ಎಲೆಗಳಿಂದ ಮಾಡೋಕ್ಕೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ನನಗೆ. ನೋಡಿ, ಹಿಟ್ಟು ಇಷ್ಟು ದಪ್ಪ ಇರಬೇಕಾಗತ್ತೆ. ಈಗ ಚಿಟಿಕೆ ಸೋಡಾ ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ, ಒಂದು 2 ಚಿಟಿಕೆಯಷ್ಟು ಸೋಡಾ ತಗೊಂಡಿದ್ದೀನಿ. ನೋಡಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಎಲೆ ತೆಗೆದು ಹಾಕ್ಕೊಳ್ಳೋಣ. ಈಗ ಫಸ್ಟು ವೀಳ್ಯದೆಲೆದು ಮಾಡ್ಕೊಳ್ಳೋಣ. 2 ಭಾಗಕ್ಕೂ ಹಿಟ್ಟು ಹತ್ಕೊಡೋ ಥರ ಮುಳುಗಿಸ್ಕೊಳ್ಳಿ. ನೋಡಿ, 2ನೇದು ಕಾದಿದೆ, ತೆಗಿತಾ ಇದ್ದೀನಿ. ಇನ್ನು 3 ವೀಳ್ಯದೆಲೆ ಇದೆ, ಅದನ್ನು ಹೀಗೆ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ವೀಳ್ಯದೆಲೆದು 5 ಬಜ್ಜಿ ಮಾಡ್ಕೊಂಡಿದ್ದೀನಿ. ಇದೇ ಥರ ಈಗ ದೊಡ್ಡ ಪತ್ರೆ ಎಲೆದು ಬಜ್ಜಿ ಮಾಡ್ಕೊಳ್ಳೋಣ. ದೊಡ್ಡ ಪತ್ರೆ ಎಲೆದು ಮಾಡ್ಕೊಂಡ್ಬಿಡೋಣ. ನೋಡಿ, ತಿರುಗಿ ಹಾಕ್ಕೊಂಡಿದ್ದೀನಿ ಕಾದಿದ್ದು. ಈಗ ಎಲ್ಲ ಕಾದಿದೆ, ತೆಕ್ಕೊಳ್ಳೋಣ.
ಈಗ ಅದೇ ಥರ ಗುಬ್ಬಚ್ಚಿ ಬಾಳೆ ಎಲೆದು ಮಾಡ್ಕೊಳ್ಳೋಣ. ನೋಡಿ ಒಂದು 4 ಹಾಕ್ಕೊಂಡಿದ್ದೀನಿ. ಈಗ ತೆಕ್ಕೊಳ್ಳೋಣ. ಬಜ್ಜಿ ಕಾದಿವೆ ನೋಡಿ. ವೀಳ್ಯದೆಲೆದು, ಗುಬ್ಬಚ್ಚಿ ಬಾಳೆ ಎಲೆದು, ದೊಡ್ಡ ಪತ್ರೆ ಎಲೆದು 3 ಥರದ ಬಜ್ಜಿಗಳನ್ನು ನಾನು ಮಾಡಿ ತೋರಿಸಿದ್ದೀನಿ. ಎಲೆಗಳ ಬಜ್ಜಿ ವಿಧಾನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.